ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನಂ ಬ್ಲಾಗ್ಸ್. ಇವತ್ತು ಗಣೇಶ ಗೌರಿ ಹಬ್ಬ ನಿನ್ನೆ ಆಯಿತು. ಸೊ ಹಾಗಾಗಿ ಇವಾಗ ನಮ್ಮ ಯಜಮಾನ್ರು ಇವಾಗ ನನಗೋಸ್ಕರ ಅಂತ ಒಬ್ಬಟ್ಟು ಮಾಡ್ಕೊಡ್ತಾರಂತೆ. ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವನಂ ಬ್ಲಾಗ್ಸ್. ಇವತ್ತು ಡಿಫ್ರೆಂಟ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಏನಪ್ಪಾ ಅಂತಂದ್ರೆ, ಇವತ್ತು ಪ್ರತಿ ದಿವಸ ಎಲ್ಲರೂ ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡೇ ಮಾಡ್ತಾರೆ. ಇವತ್ತು ಫಾರ್ ಎ ಚೇಂಜ್ ಇವತ್ತು ಒಬ್ಬಟ್ಟನ್ನು ನಾನು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದುವರೆಗೆಂದು ನಾನು ಕಿಚನ್ ಅಲ್ಲಿ ಯಾವ ಒಂದು ಐಟಮ್ ಅನ್ನು ತಯಾರಿ ಮಾಡ್ದವನೇ ಅಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ವಿತ್ ಗೈಡೆನ್ಸ್ ನನ್ನ ವೈಫ್ ಆಬ್ವಿಯಸ್ಲಿ ಗೈಡ್ ಮಾಡ್ತಾಳೆ ಯಾವ ರೀತಿ ಅದನ್ನ ಪ್ರಿಪರೇಷನ್ ಮಾಡಬೇಕು ಅಂತ. ನೋಡೋಣ ಅದು ಹೇಗೆ ಫಿನಿಶಿಂಗ್ ಬರುತ್ತೆ ಅಂತ. ಈ ವ್ಲಾಗ್ ಅನ್ನು ಪೂರ್ತಿ ನೋಡಿ ಮತ್ತೆ ನಮ್ಮ ಕಾಂಟೆಂಟ್ ಅನ್ನು ಸಪೋರ್ಟ್ ಮಾಡಿ. ನಮಗೆ ನೆಕ್ಸ್ಟ್ ಯಾವ ಕಾಂಟೆಂಟ್ ಮಾಡಬೇಕು ಅನ್ನೋದು ನೀವು ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾವು ನಿಮಗೆ ಇಷ್ಟವಾದ ಕಾಂಟೆಂಟ್ ಮಾಡ್ತೀವಿ. ಓಕೆ, ಬನ್ನಿ ಫ್ರೆಂಡ್ಸ್. ಈಗ ಹೇಳಿ ಮೇಡಮ್, ಈಗ ಯಾವ್ಯಾವ ಐಟಮ್ಸ್ ಏನೇನು ರೆಡಿ ಮಾಡ್ಕೋಬೇಕು? ನಾವು ಫಸ್ಟ್ ಈ ಬಟ್ಲಲ್ಲಿ ಎಣ್ಣೆ ಹಾಕೊಳ್ಳಿ. ಹೌದಾ? ಓಕೆ. ಬಾಟ್ಲು ತಗೊಂಡು ಇಲ್ಲೇ ಹಾಕೋಬೇಕು. ಈ ಬಟ್ಲಲ್ಲಿ ಎಣ್ಣೆ ಹಾಕೊಳ್ಳಿ. ಹೌದಾ? ಎಷ್ಟು ಸಾಕಾಗತ್ತಾ? ಹಾಕಿ, ಇನ್ನ ಸ್ವಲ್ಪ ಹಾಕಿ. ಸಾಕು ಸಾಕು. ಒಂದು ಅಂದಾಜ್ ಮೇಲೆ ಆಗ್ತಾ ಇದೀನಿ ಫ್ರೆಂಡ್ಸ್. ನೋಡೋಣ. ಹೇಳಿ ಮೇಡಮ್, ನೆಕ್ಸ್ಟ್ ಏನು ಮಾಡಬೇಕು? ಈ ಎಣ್ಣೆನ ಸ್ವಲ್ಪ ಕೈ ಲೆಫ್ಟ್ ಹ್ಯಾಂಡ್ಗೆ, ರೈಟ್ ಹ್ಯಾಂಡಿಂದ ಲೆಫ್ಟ್ ಹ್ಯಾಂಡ್ಗೆ ಈ ಲಂಗೈಗೆ ಕ್ಲೀನಾಗಿ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳ? ಫುಲ್ ಅಲ್ಲ, ಬರೀ ಇಷ್ಟಕ್ಕೆ ಮಾತ್ರ. ಹೌದಾ? ಓಕೆ. ನೋಡ್ತಿರ್ಬೋದು ಫ್ರೆಂಡ್ಸ್, ನೋಡ್ತಿರ್ಬೋದು ಫ್ರೆಂಡ್ಸ್, ಇಷ್ಟೊಂದು ಸ್ಟಾರ್ಟಿಂಗ್ ಅಲ್ಲೇ ಮಿಸ್ಟೇಕ್ಸ್ ಮಾಡ್ತಾ ಇದೀನಿ. ನೋಡೋಣ ಬರೋದು ಇನ್ನು ನೆಕ್ಸ್ಟ್ ಏನೇನು ಮಾಡ್ತೀನೋ ಗೊತ್ತಿಲ್ಲ. ಹೇಳಿ ಮೇಡಮ್, ಈಗ ನಾವು ಏನೇನು ಮಾಡ್ಬೇಕಾಗುತ್ತೆ ಪ್ರಿಪರೇಷನ್? ಫಸ್ಟ್ ನಾನು ಮಧ್ಯಾಹ್ನ ಏನ್ ಮೈದಾ ಹಿಟ್ಟು ಚಿರೋಟಿ ರವೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಕೈಯಲ್ಲಿ ನೀವು ಹೇಗ್ ಚಪಾತಿನ ಹಿಂಗ್ ರೊಟ್ಟಿನ ಹಿಂಗ್ ತೊಡ್ತೀರಲ್ವಾ, ಅದನ್ನ ಹಿಂಗ್ ರೌಂಡ್ ಮಾಡಿ ಅದು ಮಧ್ಯ ಹೂರ್ಣ ಇಡ್ಬೇಕು. ಹೌದಾ? ಓಕೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇಷ್ಟು ತಗೊಳ್ಳ? ಇಷ್ಟು ಕ್ವಾಂಟಿಟಿ ತಗೊಳ್ಳ? ಇಲ್ಲ ಹಾಕೊಳ್ಳ? ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕೊಳ್ಳಿ. ಪ್ರೆಸ್ ಮಾಡಿ. ಎಷ್ಟು ಸಾಕ? ಇನ್ನು ಜಾಸ್ತಿ ಬೇಕಾ? ಇಲ್ಲ, ಆಗ್ಲೇ ಮಾಡಿ. ಈಗ ಅದು ಹೂರ್ಣ ಬೇಳೆ ಹಾಕಿದ್ದೀನಲ್ಲ, ಅದನ್ನ ತಗೊಳ್ಳಿ. ರೌಂಡ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೋಬೇಕಾ? ಹೌದು. ಅದಕ್ಕೆ ಮಧ್ಯ ಇಟ್ಬಿಟ್ಟು ಮುಚ್ಚಬೇಕು. ಇದನ್ನ ಇಟ್ಕೊಳ್ಳ? ಓಕೆ, ಬನ್ನಿ ಫ್ರೆಂಡ್ಸ್, ಈ ತರ ಮಾಡ್ತಾ ಇದೀನಿ. ನಾನೊಂದು ಅಂದಾಜಲ್ಲಿ ನಮ್ಮಮ್ಮ ಅವರು ಮಾಡೋದನ್ನ ನಾನು ನೋಡಿದ್ದೆ. ಅದನ್ನ ಅಂದಾಜ್ ಮೇಲೆ ಮಾಡ್ತಾ ಇದೀನಿ. ಕರೆಕ್ಟ್ ಆಗಿದೆಯಾ ಇಲ್ವಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಕರೆಕ್ಟ್ ಮೇಡಮ್ ಮಾಡ್ತಿರೋದು? ಹೌದೌದು, ಕರೆಕ್ಟ್. ಏನೊಂದು ಅಂದಾಜ್ ಮೇಲೆ ಮಾಡ್ತಾ ಇದೀನಿ. ಅದೆಲ್ಲ ಗ್ಯಾಪ್ ಬಿಡಬಾರ್ದು. ಓಕೆ, ಕಂಪ್ಲೀಟ್ ಮಾಡ್ಕೋಬೇಕು. ಹೌದಾ? ಓಕೆ. ಮೇನ್ ಇದೆ ಅಲ್ಲ ಫ್ರೆಂಡ್ಸ್, ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಿ. ಗ್ಯಾಪ್ ಎಲ್ಲ ಫಿಲ್ ಮಾಡ್ಕೊಳ್ಬೇಕಂತೆ. ನಾನು ಸಣ್ಣ ಪುಟ್ಟ ಗ್ಯಾಪ್ಸ್ ಅನ್ನು ಬಿಟ್ಟಿದ್ದೆ. ಓಕೆ, ಹೇಳಿ ಮೇಡಮ್ ನೆಕ್ಸ್ಟ್. ಮತ್ತೆ ಈ ಕವರಿಗೆ ಎಣ್ಣೆನ ಸವರ್ಕೊಳ್ಳಿ ಕ್ಲೀನಾಗಿ. ಕೈಯೆಲ್ಲ ಸವರ್ಕೊಳ್ಳ? ಓಕೆ. ಈಗ ಅದನ್ನ ನೀವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡಿದ್ದೀರಲ್ವಾ, ಅದನ್ನ ಹಾಕಿ ಅದ್ರೊಳಗಡೆ. ಓಕೆ. ಪ್ರೆಸ್ ಮಾಡಿ. ಇವಾಗ ರೊಟ್ಟಿ ತೊಡ್ದಂಗೆ ತೊಟ್ಟಬೇಕು. ಎಣ್ಣೆ ಹಾಕೋಬೇಕು ಸ್ವಲ್ಪ. ಸ್ವಲ್ಪ ಇದ್ರ ಮೇಲೆ ಹಾಕೊಳ್ಳ? ತುಂಬಾ ಚೆನ್ನಾಗಿ ಬರ್ತಿದೆ. ಭಗವಂತ ಚೆನ್ನಾಗಿ ಟೇಸ್ಟ್ ಬರೋ ತರ ಮಾಡ್ಕೊಡಪ್ಪ. ಕರೆಕ್ಟ್ ಇದೆ ಮೇಡಮ್? ನೀಟಾಗಿ ರೌಂಡ್ ಫುಲ್ ತಟ್ಕೋಬೇಕು. ಹೌದಾ? ಓಕೆ. ಓಕೆನಾ? ನೆಕ್ಸ್ಟ್ ಹೆಂಚನ ಇಟ್ಕೋಬೇಕಾಗಿತ್ತು, ಆದ್ರೆ ನನ್ನ ಕೈ ಜಡ್ಡೆ ಜಿಡ್ಡೆ ಆಗಿರೋದ್ರಿಂದ ನಮ್ಮ ಮೇಡಮ್ ಅವರೇ ಬಂದು ನಂಗೆ ಹೆಂಚೆಲ್ಲ ಇಟ್ಟು, ಇದು ದೋಸೆ ತಿರುವಾಕದಂತೀವಲ್ಲ, ಅದು ಒಬ್ಬಟ್ಟು ತಿರುವಾಕೋದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಬ್ಬ. ಹೇಳಿ ಮೇಡಮ್, ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಈ ಒಬ್ಬಟ್ಟನ್ನ ಚೆನ್ನಾಗಿ ಕಾಯಬೇಕು.
ಇಂಚು. 5 ಇಂಚು. ಓಕೆ, ಕಾಯೋವರೆಗೂ ವೇಟ್ ಮಾಡಬೇಕು, ಆಮೇಲೆ ಚಪಾತಿ ಹಾಕೋ ಥರ ಮಾಡ್ಬೇಕು ಅಷ್ಟೇ ಅಲ್ವಾ? ಹೌದು. ಓಕೆ, ಲೆಟ್ಸ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಈಗ ಆ ಇಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಹೌದಾ? ಫುಲ್ ಸುತ್ತ ಎಲ್ಲ ಹಾಕೊಳ್ಳಿ. ಸಾಕಾಗುತ್ತೆ ಅಲ್ವಾ? ಈಗ ನೀವು ಇದು ಏನ್ ಒಬ್ಬಟ್ಟು ತಟ್ಟಿದಿರಲ್ವಾ, ನಿಧಾನಕ್ಕೆ ಎತ್ಕೊಂಡು ಅದ್ರ ಮೇಲೆ ಹಾಕಿ ಹೆಂಚ್ ಮೇಲೆ. ಹೌದಾ? ಓಕೆ, ಜಯ ಶ್ರೀಕೃಷ್ಣ. ಇಲ್ಲ, ಇವಾಗ್ಲೂ ತೆಗಿಬಾರ್ದು. ಓಕೆ ಓಕೆ, ಹೌದು. ನನಗೊಂದು ಡೌಟ್, ಇವಾಗ ಇದು ಕೈಯಲ್ಲಿ ತೆಗಿಯೋದಂಗೆ ಬಿಸಿ ಇರುತ್ತೆ? ಕೈಯಲ್ಲಿ ಹಂಗ ತೆಗಿಬಿಡ್ಬೋದು. ಹೌದಾ? ಓಕೆ, ಟ್ರೈ ಮಾಡ್ತೇನೆ. ಅಡಿಗೆ ಮಾಡೋದು ಸಿಂಪಲ್ ಇಲ್ಲ ಫ್ರೆಂಡ್ಸ್. ನಿಮ್ಮ ಮನೇಲಿ ನಿಮ್ಮ ವೈಫ್ ಏನಾದ್ರು ನಿಮ್ಗೆ ಅಡಿಗೆ ಎಲ್ಲ ಮಾಡ್ಕೊಡ್ತಾ ಇರಂತ, ಬಿ ಗ್ರೇಟ್ಫುಲ್ ಫಾರ್ ದೆಮ್. ನನಗೆ ಭಯ ಆಗ್ತಿರೋದು ಏನಾದ್ರೆ ಹೆಂಚು ಬಿಸಿಯಲ್ಲಿ ಮುಟ್ಬಿಡ್ತೀರೋ ಅನ್ನೋ ಭಯ ಅಷ್ಟೇ. ವಾವ್, ತುಂಬಾ ಚೆನ್ನಾಗಿ ಕಚ್ಕೊಂಡಿಲ್ಲ ಸದ್ಯ. ಇದನ್ನ ತಗೊಳ್ಳಿ. ಓಕೆ, ಹಿಂಗ್ ಮಾಡಿ ಊಟ ಕರೆಸಲ. ಅಯ್ಯೋ, ಉರಿ ಕಡಿಮೆ ಮಾಡ್ಕೊಳ್ಳಿ. ಉರಿ ಕಡಿಮೆ ಮಾಡಿದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಡೋಂಟ್ ವರಿ. ಅಯ್ಯೋ, ಸೀದೋಗ್ಬಿಡ್ತಾ ಫ್ರೆಂಡ್ಸ್, ಹೆಂಗ್ ಸೇರಿಸ್ಬಿಟ್ಟಿದೀನಿ. ಇಟ್ಸ್ ಓಕೆ, ಅದು ಸಿಮ್ಮಲ್ಲಿ ಇಟ್ಕೋಬೇಕಿತ್ತು. ತಿರ್ಸ್ಲಾ ಇನ್ನೊಂದು? ಹಾಕಿ, ಪರವಾಗಿಲ್ಲ. ಸಾಕಾಗತ್ತಲ್ಲ? ಬಂದಿದ್ಯಾ? ಓಕೆ, ನೋಡಿ ಫ್ರೆಂಡ್ಸ್, ಫಸ್ಟ್ ಈ ತರ ಮಾಡಿದೀನಿ, ಸ್ವಲ್ಪ ಸೇರಿಸ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಚೆನ್ನಾಗಿ ಮಾಡ್ಕೊತೀನಿ. ನಂಬರ್ 1 ರೆಡಿ. ಈಗ ಎರಡನೇದು ರೆಡಿ ಮಾಡ್ಕೊಂತ ಇದೀನಿ. ಈಗ ಗೊತ್ತಿದೆ ಅಲ್ವಾ, ಆಗ್ಲೇ ಏನ್ ಹೇಳ್ಕೊಟ್ಟೆ, ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬೇಕಾ? ಹೌದು. ನಮ್ಮ ಯಜಮಾನ್ರು ಒಂದ್ ದಿವಸಕ್ಕೂ ಅಡ್ಗೆ ಮನೆಗ್ ಬಂದು ಏನು ಮಾಡ್ದವ್ರೆ ಇಲ್ಲ. ಇದೇ ಫಸ್ಟ್ ಟೈಮ್ ನನಗೋಸ್ಕರ ಒಬ್ಬಟ್ಟು ಮಾಡ್ಕೊಡ್ತಿದ್ದಾರೆ. ಹೌದು ಫ್ರೆಂಡ್ಸ್, ಆಕ್ಚುಲಿ ಮೇನ್ ರೀಸನ್ ಏನ್ ಗೊತ್ತಾ, ಇವತ್ತು ಮಾಡ್ಕೊಡೋದಕ್ಕೆ, ಇವತ್ತು ಪಾಪ ನಮ್ಮ ಮೇಡಮ್ ಅವರಿಗೆ ಸ್ವಲ್ಪ ಕಿವಿ ನೋವ್ತಾ ಇದೆ. ಅದಕ್ಕೋಸ್ಕರ ಪಾಪ ಏನಾದ್ರು ನನಗೆ ಮಾಡ್ಕೊಡಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರು. ನಾನು ಕೂಡ ಓಕೆ ಮಾಡ್ಕೊಡ್ತೀನಿ. ಒಂದು ಬ್ಲಾಗ್ ಕಾಂಟೆಂಟ್ ಕೂಡ ಆಗುತ್ತೆ, ಮತ್ತೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಅಯ್ಯಯ್ಯೋ, ಒಬ್ಬ ಹೂರಣನ ನಾನು ರೌಂಡ್ ಮಾಡ್ಕೊಳ್ಳಿಲ್ವೇ? ಹಿಂಗೆ ಮಾಡ್ಬಿಡ್ಲಾ? ಸೀದೋಗ್ತಾ ಇದೆ. ಹೌದಾ? ಬೇಗ ಫಾಸ್ಟ್ ಮಾಡ್ಕೊಂತೀನಿ ಆಗಿದ್ರೆ. ಇವತ್ತೇ ಫಸ್ಟ್ ಟೈಮ್ ನನಗೋಸ್ಕರ ಮಾಡ್ಕೊಡ್ತಾವ್ರೆ ಒಬ್ಬಟ್ಟನ್ನ. ಹೌದೌದು, ನನಗಿವತ್ತು ಕಿವಿ ನೋವಿತ್ತು, ಸೊ ಹಾಗಾಗಿ ಯಾಕೋ ಮೂಡಿರ್ಲಿಲ್ಲ ಮಾಡೋದಿಕ್ಕೆ. ಅದಕ್ಕೆ ಇವರೇ ಮಾಡ್ಕೊಡ್ತಾ ಇದ್ದಾರೆ. ಇಟ್ಸ್ ಓಕೆ. ನಾನು ಇದುವರೆಗೆ ಎಂದು ಚಿಕ್ಕ ಹುಡುಗರಾಗಿಂದನೂ ನಮ್ಮಮ್ಮಗೂ ಕೂಡ ನಾನು ಎಂದು ಅಡಿಗೆ ಮನೇಲಿ ಎಂದು ಹೆಲ್ಪ್ ಮಾಡಿದನಲ್ಲ. ಸ್ವಲ್ಪ ತರಕಾರಿ ಸಪ್ರೇಟ್ ಮಾಡೋದ್ರಲ್ಲಿ ಮಾರ್ಕೆಟಿಂಗ್ ತಂದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟು ಬಿಟ್ರೆ, ಅಡಿಗೆ ಮಾಡೋದ್ರಲ್ಲಂತೂ ಯಾವ್ದನ್ನು ಹೆಲ್ಪ್ ಮಾಡಿರ್ಲಿಲ್ಲ ಇದುವರೆಗೂ. ಓ, ಸಪ್ರೇಟ್ ಎಲ್ಲ ಮಾಡ್ತಿದ್ರ ಅವಾಗ? ಮಾಡ್ತಿದ್ದೆ. ಮಾರ್ಕೆಟ್ಗೆ ಚಿಕ್ಕ ಹುಡುಗರಲ್ಲಿ ನಾವು ತರಕಾರಿ ಹಣ್ಣು ಎಲ್ಲ ಬೆರಳಿಗೆಲ್ಲ ಹಚ್ಕೋಬೇಕು, ಬರೀ ಒಂದೇ ಬೆರಳಿಗೆಲ್ಲ. ಹೌದಾ? ಆ ಲೆಫ್ಟ್ಗೆಲ್ಲ ಬರೀ ರೈಟ್ ಅಷ್ಟೇ. ನೋಡಿ ಫ್ರೆಂಡ್, ಈ ತರ ಸಿಲ್ಲಿ ಮಿಸ್ಟೇಕ್ಸ್ ಎಲ್ಲ ಮಾಡ್ತೀನಿ ನಾನು. ಓಕೆ, ಫಸ್ಟ್ ಟೈಮ್ ಮಾಡ್ತಿರೋ ಇಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿಸೋದಕ್ಕೆ ನಾನು ಇನ್ನೂ ಸ್ವಲ್ಪ ಕಲ್ತಿರ್ತೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳ. ಹಂಗೆಲ್ಲ ಸೋರ್ಸ್ಬಿಡಿ. ಓಕೆ, ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ. ಹಾಕಿ ಸರ್.
ಇದು ನಾವು ಕೈ ಚೆನ್ನಾಗಿ press ಮಾಡಿ. ಈಗ ಪ್ರೆಸ್ ಮಾಡ್ಬೇಕಾ? ಹೇಳಿ. ಬಿಡಿ. ಓಕೆ, ನೋಡೋಣ ಸೆಕೆಂಡ್ನೇದು ಈ ಸತಿ ಸ್ವಲ್ಪ ಬಿಸಿ ಕಡಿಮೆ ತಾಗಿಸಿ, ಏನಂತಾರ ಅದನ್ನ, ಸೀಸ್ ಫಸ್ಟ್ನೇದು ಒಬ್ಬಟ್ಟನ್ನ ಸೀಸ್ಬಿಟ್ಟಿದೆ, ಎರಡನೇದು ಸೀಸ್ಬಾರ್ದು. ನೀಟಾಗಿ ಎಷ್ಟು ಬೇಯಿಸ್ಬೇಕು ಅಷ್ಟು ಮಾತ್ರ ಬೇಯಿಸ್ಕೊಂತೀನಿ. ಇನ್ನು ಸ್ವಲ್ಪ ವೇಟ್ ಮಾಡ್ಲಾ ತೆಗಿಯೋದಕ್ಕೆ? ತೆಗಿರಿ ಈಗ. ಅಯ್ಯೋ, ಒಬ್ಬಟ್ಟಿನ ಸಮೇತ ನೆಕ್ಸ್ಟ್ ಬರ್ದು ಬಿಡ್ತಾ ಇದ್ದೆ. ಹಾ, ವೆರಿ ಗುಡ್, ಚೆನ್ನಾಗಿ ಇಷ್ಟು ಮಾತ್ರ ತೆಗ್ದಿದ್ದೀನಿ. ಎರಡನೇದು ಇವಾಗ ನಾನು ಮಾಡ್ಬೇಕಾಗಿರೋದು ಇಷ್ಟೇ. ಈಗ ಸೀಸ್ದಿರ ತೆಗಿಬೇಕು. ಇವಾಗ ತಿರುವಾಗಿ ಅದ್ರಲ್ಲಿ ಒಂದ್ಸರಿ ತಿರುವಾಕ್ ನೋಡ್ತೀನಿ. ಇಲ್ಲಿ ಮೇಲ್ಗಡೆ ಎಣ್ಣೆ ಸವರ್ಬೇಕಾ ಬೇಡವಾ? ಹಾಕಿ ಎಣ್ಣೆ ಹಾಕಿ. ಆ ಬಟ್ಲನ್ನ ಅಲ್ಲಿ ಇಟ್ಕೋಬೇಕು, ಚೆಲ್ಬಿಟ್ಟಿರ ಆಮೇಲೆ. ಓ ಮೈ ಗಾಡ್. ಆಯ್ತು ಮೇಡಮ್, ನೋಡ್ಕೊಂಡೆ ನಾವು ಮಾಡ್ತೀವಿ ಎಲ್ಲ ಕೆಲಸ. ಬಿಡಿ, ಸಾಕಾಗತ್ತಲ್ವಾ? ತಗೊಂಡು ಅಲ್ಲೇ ಇಡಿ. ಓಕೆ, ಇವಾಗ ತಿರುವಾಕಿ, ಬೇಗ ಸೀದೋಗ್ಬಿಡುತ್ತೆ. ಎಣ್ಣೆ ಹಾಕ್ತಿರುವಾಕಿ. ವಾವ್, ಈ ಸತಿ ಸೀಸಿಲ್ಲ ನಾನು. ಚೆನ್ನಾಗಿ ಬಂದಿದೆ, ಸೂಪರ್. ಇವಾಗ ಏನಾದ್ರು ಸೀದೋಗಿದ್ರೆ ಮೇಡಮ್ ಅವರು ಡೈಲಾಗ್ ಹೇಳ್ಬಿಟ್ಟಿದ್ರು, ಹುಷಾರಾಗಿ ಮೊದಲನೇ ಸತಿ ಮಾಡಿ ತಪ್ಪು ರಿಪೀಟ್ ಮಾಡ್ಲಿಲ್ಲ. ಇವಾಗ ಹೇಳಿ ಮೇಡಮ್, ಹೇಗ್ ಮಾಡಿದೀನಿ? ತುಂಬಾ ಚೆನ್ನಾಗಿ ಮಾಡಿದೀರಾ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಇರಬೇಕು, ಮಿಸ್ಟೇಕ್ಸ್ ಮಾಡ್ತಾ ಇರಬೇಕು, ಕಲಿತಾ ಇರಬೇಕು. ಮತ್ತೆ ಮಿಸ್ಟೇಕ್ ಮಾಡ್ದಿರಾ ಕೆಲಸ ಮಾಡ್ದನ ಕಲಿಬೇಕು. ಸಾಕಾಗತ್ತಾ? ಇನ್ ಸ್ವಲ್ಪ ಬೇಯಿಲ್ಲ ಅಥವಾ ಬೇಯಲಿ? ಸ್ವಲ್ಪ ಬೇಯಿಲ್ಲ. ಆ ಬೇಯಷ್ಟರಲ್ಲಿ ಮತ್ತೆ ಇನ್ನೊಂದು ಇದೇನು ಮಾಡ್ಕೊಬಿಡ್ಲ? ಹಿಂಗ್ ನಿಂತ್ಕೊಳ್ಳುತ್ತ ಸರಿ. ಅದು ಹಂಗೆ ನೋಡ್ತಾ ಇರ್ಬೇಕು, ಮತ್ತೆ ಸೀದೋಗ್ಬಿಡುತ್ತೆ. ಓಕೆ. ಇನ್ನೊಂದು ಒಬ್ಬಟ್ಟು ಮೀನ್ ಬೈಲ್ ರೆಡಿ ಮಾಡ್ಕೊಂತ ಇದೀನಿ. ಸಾಕಾಗತ್ತಾ? ಇನ್ನು ಬೇಯಬೇಕಾ? ಸ್ವಲ್ಪ ಬೇಯಲೆ. ಓಕೆ, ಮೂರನೇ ಒಬ್ಬಟ್ಟನ್ನ ರೆಡಿ ಮಾಡ್ಕೊಂತ ಇದೀನಿ. ಎರಡನೇ ಒಬ್ಬಟ್ಟಿನ ತಯಾರಿ ಆಗ್ತಾ ಇದೆ. ನಾನ್ ಮತ್ತೆ ಯಾವಾಗ ಒಬ್ಬಟ್ಟು ಮಾಡಿದಾಗ ಇವ್ರ ಹತ್ರನೇ ಮಾಡಿಸ್ಕೊತೀನಿ. ನೋಡ್ದಾ ಮೇಡಮ್ ಅವ್ರು ಏನ್ ಸ್ಕೆಚ್ ಹಾಕೊಂತ ಇದ್ದಾರೆ. ಹೇಳಿ ಫ್ರೆಂಡ್, ನಿಮ್ಮ ಮನೆಯಲ್ಲೂ ನಿಮ್ಮ ವೈಫ್ ಅಥವಾ ನಿಮ್ಮ ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ಅಮ್ಮ ಆಗ್ಲಿ ಇದೇ ತರ ನಿಮ್ಗೂ ಹೇಳ್ತಾರ? ಎಲ್ರು ಹೇಳ್ತಾರೆ, ಫಸ್ಟ್ ಟೈಮ್ ಚೆನ್ನಾಗ್ ಮಾಡಿದ್ರೆ ಮಾಡಿಸ್ಕೊಳ್ಳೋಣ ಅಂತ. ನೋಡ್ದ ಏನ್ ಸ್ಕೆಚ್ ಹಾಕೊಂತಿದಾರೆ ಅಂತ. ಇರ್ಲಿ, ಪರವಾಗಿಲ್ಲ, ತೆಗೀರಿ, ಅದು ಸೀದೋಗ್ಬಿಡುತ್ತೆ ಆಮೇಲೆ. ಅಯ್ಯೋ, ಏನ್ ಸಿಗಲ್ಲ, ಸಾಕಲ್ವಾ? ನೋಡ್ಬೋದು ಫ್ರೆಂಡ್ಸ್, ಎರಡನೇ ಒಬ್ಬಟ್ಟು ಈ ತರ ನಾನು ಪ್ರಿಪೇರ್ ಮಾಡಿದ್ದೀನಿ. ನನ್ನ ಮಿಸ್ಟೇಕ್ ಅನ್ನು ರೆಕ್ಟಿಫೈ ಮಾಡ್ಕೊಂಡಿದ್ದೀನಿ. ಈಗ ಮೂರನೇ ಒಬ್ಬಟ್ಟನ್ನು ರೆಡಿ ಮಾಡ್ಕೊಂತ ಇದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ತಯಾರು ಮಾಡ್ಕೊಂಡೆ. ಆ ಕಡೆ ಇಟ್ಕೊಳ್ಳಿ. ಇದೊಂಥರ ಎಕ್ಸ್ಪೀರಿಯನ್ಸ್. ಇದುವರೆಗೆ ಎಂದು ಅಡುಗೆ ಮಾಡಿರ್ಲಿಲ್ವಲ್ಲ, ಸೊ ಒಂಥರ ಒಬ್ರಿಗೋಸ್ಕರ ಏನಾದ್ರು ಮಾಡೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ ಅಂತ ನಮ್ಮ ತಂದೆಯವ್ರು ನಮ್ಗೆ ಹೇಳ್ತಾ ಇದ್ರು. ಅದು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ಇದ್ದೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ಗಾಗಲಿ, ಅಕ್ಕ ತಂಗಿ ಆಗಲಿ, ಅಮ್ಮಗಾಗಲಿ ಏನಾರು ಮಾಡಿ ಅದ್ರ ಸಿಗೋ ಖುಷಿಗೆ ನಿಮ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಇವರು ಇವತ್ತೇ ಫಸ್ಟ್ ಅಡಿಗೆ ಮನೆಗೆ ಬಂದ. ಹೌದು, ಫಸ್ಟ್. ಸಾಕಾಗತ್ತಮ್ಮ, ತೆಗಿಲ್ಲ? ಕವರ್ ಮೇಲೆ ತೆಗಿ. ವಾವ್, ಸ್ವಲ್ಪ ಇದಾಗ್ಬಿಟ್ಟಿದೆ, ಪರವಾಗಿಲ್ವಾ ಇಷ್ಟ ಆದ್ರೆ? ತಿರ್ಗಾಕಿ.
ನಮ್ಮ ಯಜಮಾನ್ರು ಮಾಡಿರೋ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಒಂದು ಸೀಸ್ಬಿಟ್ರು, ಸೆಕೆಂಡ್ ಒಂದು ಚೆನ್ನಾಗಿ ಬಂದಿದೆ. ಸರ್ಕಸ್ ಮಾಡ್ತಾ ಇದ್ದೀನಿ. ಹಂಗ ಹಿಂಗ ಮಾಡಿ ತಿರುಗಿಸಿದೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, 3ನೇ ಒಬ್ಬಟ್ಟು ಈ ತರ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಮಾಡಿದ್ದೀನಿ ಇವತ್ತು. ಇವಾಗ ಟೋಟಲ್ 10ನೇ ಒಬ್ಬಟ್ಟು ರೆಡಿ ಮಾಡ್ತಿರೋದು. ಕೊನೆಯದು 10 ಒಬ್ಬಟ್ಟು ರೆಡಿ ಮಾಡಿದ್ದೀನಿ. ಈಗ ಮೇಡಮ್ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ. ನೋಡ್ಬೋದು. ಹಾ, ಹೇಳಿ ಮೇಡಮ್. ಈಗ ಒಂದು ತೆಕ್ಕೊಂಡಿದ್ದೀರಲ್ವಾ, ಇದನ್ನ ಟೇಸ್ಟ್ ಮಾಡಿ ನೋಡಿ, ಹೇಳಿ ನನಗೆ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ. ನಮ್ಮ ಯಜಮಾನ್ರು ಒಬ್ಬಟ್ಟು ಮಾಡಿದ್ರಲ್ಲ, ಬನ್ನಿ ಟೇಸ್ಟ್ ಮಾಡೋಣ ಹೇಗ್ ಮಾಡಿದ್ದಾರೆ ಅಂತ. ಸೂಪರ್ ಆಗಿದೆ. ನಾನು ಈಗ ಕುತ್ಕೊಂಡು ಒಂದು ಒಬ್ಬಟ್ಟನ್ನ ಖಾಲಿ ಮಾಡಿದ್ದೀನಿ ಆಗ್ಲೇ. ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್. ತುಂಬ ನೋಡಿ, ಒಂದು ಕಿತ್ತೋಗಿಲ್ಲ. ಆ್ಯಕ್ಚುಲಿ ಫಸ್ಟ್ ಒಂದು ಮಾತ್ರ ಸೀಸ್ಬಿಟ್ರು ಅಷ್ಟೇ. ಇನ್ನೆಲ್ಲ ಮಿಕ್ಕಿದ ಒಬ್ಬಟ್ಟು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಓಕೆ ಫ್ರೆಂಡ್ಸ್, ಇಷ್ಟು ಮಾತ್ರ ಮಾಡಿದ್ದೀನಿ ಇವತ್ತು. 10 ಒಬ್ಬಟ್ಟು ಊಟ ರೆಡಿ ಮಾಡಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಇವತ್ತು ಒಬ್ಬಟ್ಟು ತಟ್ಟಿ ಮತ್ತು ಬಿಸಿ ಮಾಡಿ ರೆಡಿ ಮಾಡಿರೋದು. ಸೊ ಟೇಸ್ಟ್ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ತೀರಾ ನಮ್ಮ ಮನೆಯವರು. ದಟ್ ಮೀನ್ಸ್ ಮಿಷನ್ ಸಕ್ಸಸ್ಫುಲ್. ಸೊ ಒನ್ಸ್ ಅಗೇನ್ ನಾವು ನಿಮಗೆ ವಿಶ್ವ ಗಣೇಶ ಚತುರ್ಥಿ ಅಂತ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಬಂದು ನೆಲೆಸಲಿ. ಹೊಸ ಕನಸುಗಳನ್ನು ಕಾಣಿ, ಹಳೆ ಕನಸುಗಳನ್ನು ನನಸು ಮಾಡ್ಕೊಳ್ಳಿ ಈ ವರ್ಷ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಬೈ ಫಾರ್ ನೌ. ನಮ್ಮ ಕಾಂಟೆಂಟ್ ಅನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಬೈ.